So what is the reality? Okay, we perceive the duality. Satya yavudu namage kanniಗೆ ಕಾಣ್ತಾ ಇರೋದು ದ್ವೈತ. ಸತ್ಯ ಯಾವುದು? ಅದ್ವೈತ ಸತ್ಯ ಆದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ದ್ವೈತ ಕಣ್ಣಿಗೆ ಕಾಣ್ತಾ ಇದೆ, ಡ್ಯುಯಾಲಿಟಿ ಕಣ್ಣಿಗೆ ಕಾಣ್ತಾ ಇದೆ. ನಾನು ಬೇರೆ ನೀವು ಬೇರೆ, ನಾನು ಬೇರೆ ಭಗವಂತ ಬೇರೆ ಅನ್ನುವ ಅನುಭವ ಇದೆ. ಐ ಆಮ್ ಸಪರೇಟ್ ಫ್ರಮ್ ಗಾಡ್, ಓಕೆ, ಐ ಆಮ್ ಸಪರೇಟ್ ಫ್ರಮ್ ದಿ ವರ್ಲ್ಡ್, ನಾನು ಪ್ರಪಂಚಕ್ಕಿಂತ ಬೇರೆ ಅನ್ನುವ ಭಾವನೆ ಇದೆ. ಸೊ ಅದ್ವೈತ ಸತ್ಯ ಅನ್ನೋದಾದ್ರೆ ನಮ್ಗೆ ಅನುಭವ ಆಗಬೇಕಲ್ಲ. ದ್ವೈತದ ಅನುಭವ ಅಂತ ಖಂಡಿತ ಇದೆ. ದಿ ಎಕ್ಸ್ಪೀರಿಯನ್ಸ್ ಆಫ್ ಡ್ಯುಯಾಲಿಟಿ ಇಸ್ ದೇರ್. ನಾವು ಪ್ರಪಂಚದಲ್ಲಿ ಏನೇನು ನೋಡ್ತೀವಿ ಅದೆಲ್ಲ ದ್ವೈತವೇ, ಎರಡೇ ಇರೋದಲ್ಲಿ. ಕತ್ತಲೆ ಬೆಳಕು, ಮಾರ್ನಿಂಗ್, ದಿ ಲೈಟ್ ಅಂಡ್ ಡಾರ್ಕ್ನೆಸ್, ಹ್ಯಾಪಿನೆಸ್, ಅನ್ಹ್ಯಾಪಿನೆಸ್, ಸುಖ ದುಃಖ, ಜೀವಾತ್ಮ ಪರಮಾತ್ಮ, ನಾನು ಮತ್ತು ಭಗವಂತ, ನಾನು ಮತ್ತು ಪ್ರಪಂಚ, ಮೈಸೆಲ್ಫ್ ಅಂಡ್ ದಿ ವರ್ಲ್ಡ್. ವಿ ಕ್ಯಾನ್ ಸಿ ಓನ್ಲಿ ಡ್ಯುಯಾಲಿಟಿ. ಎರಡೇ ಕಾಣ್ತಾ ಇರೋದು, ದ್ವೈತವೇ ಕಾಣ್ತಾ ಇರೋದು. ಎಲ್ಲಿವರೆಗೆ ದ್ವೈತ ಕಾಣ್ತಾ ಇದೆ, ದ್ವೈತ ಅನುಭವ ಆಗ್ತಾ ಇದೆ, ದ್ವೈತ ಸತ್ಯ ಅಂತ ಭಾವನೆ ಇದೆ, ಆ ದ್ವೈತ ಭಾವನೆಯಿಂದ ಹೊರಗೆ ಬರಬೇಕಾದ್ರೆ ಭಕ್ತಿಯೇ ಪ್ರಾಧಾನ್ಯ. ದ ಡಿವೋಷನ್ ಈಸ್ ಇಂಪಾರ್ಟೆಂಟ್. ಭಗವಂತನ ಮೇಲೆ ಪ್ರೀತಿ, ಭಗವಂತನ ಭಜನೆ, ಅದೇ ನಮ್ಮ ದ್ವೈತ ಭಾವನೆಯಿಂದ ಹೊರಗೆ ಬರಲಿಕ್ಕೆ, ಮನಸ್ಸು ಶುದ್ಧಿ ಆಗ್ಲಿಕ್ಕೆ ಕಾರಣ. ನಾವು ದ್ವೈತ ಅಂತ ಏನ್ ಹೇಳ್ತೇವೆ, ವಾಟ್ ವಿ ಸಿ ಆಸ್ ಡ್ಯುಯಾಲಿಟಿ ಈಸ್ ಆಕ್ಚುಲಿ ವೆರೈಟಿ. ದಿ ವೆರೈಟಿ ಇಸ್ ನಾಟ್ ಡ್ಯುಯಾಲಿಟಿ. There are ornaments made out of gold. ಬಂಗಾರದಿಂದ ಕಿವಿಯ ಆಭರಣ, ಕಂಠದ ಆಭರಣ, ಆಯ್ತಾ, ನೆಕ್ಲೆಸ್, ಬೇರೆ ಬೇರೆ ಆಭರಣಗಳಿದ್ದಾವೆ. ವಿತ್ ಗೋಲ್ಡ್ ಯು ಮೇಕ್ ದಿ ಇಯರ್ ರಿಂಗ್ಸ್, ದಿ ನೋಸ್, ದಿ ಜ್ಯುವೆಲ್ ಫಾರ್ ದ ನೋಸ್ ಅಂಡ್ ನೆಕ್ಲೆಸ್. But all of them are made out of gold. What we see is the variety. When we see the variety, we miss the essence of that gold as gold. ವಿವಿಧತೆ ನೋಡಿದಾಗ ಏನಾಗುತ್ತೆ, ನಮಗೆ ಅದರ ಹಿಂದ್ಗಡೆ ಇರುವ ಒಂದು ಏಕತೆ ಮರೆದೋಗ್ಬಿಡ್ತದೆ. ಆ ಏಕತೆಯ ಜ್ಞಾಪಕ ಮಾಡ್ಕೊಳ್ಳೋದೇ ಅದ್ವೈತ. ಪ್ರಪಂಚದಲ್ಲಿ ದ್ವೈತ ಅನ್ನೋದು ಎಲ್ಲಿದೆ? ಎರಡನ್ನೋದೆಲ್ಲಿದೆ? 5 ತತ್ವಗಳು: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. There are 5 elements in nature. So let us take the element of air, ಗಾಳಿ. So where do you separate that? Where do you put the separation? The same air which somebody breathes in America, we breathe. America yaar neer ಗಾಳಿ ಕುಡಿತಾರೆ, ಅದೇ ಗಾಳಿ ನಾವು ಕುಡಿತೇವೆ. There is no separation, there is no demarcation. The same space pervades throughout the world. So you say this is my space, this is my house, but the space is same. ಇದು ನನ್ನ ಮನೆ ಅಂತ ಹೇಳ್ತೀರಾ, ನಿಮ್ಮ ನನ್ನ ಮನೆ ಅಂದ್ರೆ ಏನು, ಗೋಡೆಗಳ ಮನೆ ಆಗ್ತವ? Can you make house out of walls? When you pay 50 lakhs or 60 lakhs or 1 crore for buying a house, what are you buying? 1 ಕೋಟಿ ಕೊಟ್ಟು ನೀವು ಮನೆ ತಗೊಂಡ್ರೆ ಅದನ್ನ ಏನ್ ತಗೊಳ್ತೀರಿ ನೀವು? What are you buying? Are you buying the walls or are you buying the space inside? ಆ ಮನೆಯ ಒಳಗಿರೋ ಜಾಗಕ್ಕೆ ನೀವು ದುಡ್ಡು ಕೊಡೋದು. ಬಟ್ ಮನೆ ಅಂತ ಹೇಳೋದು ಯಾವ್ದು ಕೇಳ್ತೀರಿ ನೀವು? ಗೋಡೆಗೆ ಹೇಳ್ತೀರಾ. Right? You refer your house with respect to wall. But what the house is not the wall, but house is the space inside the wall. ಮನೆ ಅನ್ನೋದು ಗೋಡೆ ಅಲ್ಲ, ಆ ಗೋಡೆ ಒಳಗಿರೋ ಅವಕಾಶ. Now the space inside your house and space inside my house, is it different? The space is same, but our concept, you put a boundary for the space saying that this is my house.
Ultimately, we live in space, but we confuse the house to be the walls. In reality, house is the space. ಮನೆಯನ್ನ ನಾವು ಯಾವ್ದಕ್ಕೆ ಹೇಳ್ತೇವೆ, ಗೋಡೆಗಳಿರೋದಕ್ಕೆ ಮನೆ ಅಂತ ಹೇಳ್ತೇವೆ. ಬಟ್ ನಿಜವಾಗ್ಲೂ ನಾವಿರೋದು ಮನೆ ಅಂದ್ರೆ ಅವಕಾಶ, ಸ್ಪೇಸ್. That space is not different from the space in my house, because the space is one whole. Even if you put a boundary for the space, it's a momentary boundary. After some time that the wall goes, the space is same. The space inside and space outside is same. ಮನೆ ಒಳಗಿರುವ ಅವಕಾಶ, ಹೊರಗಿರುವ ಅವಕಾಶ ಒಂದೇ. Then what are you calling your house? Because of the boundary which you put with the wall. You are mixing up the space with the wall. ಆ ಗೋಡೆಗಳಿಗೆ ಮನೆ ಅಂತ ಕರೀತಿದ್ದಾರೆ, ಬಟ್ ನಿಜವಾಗಿ ಕರಿಬೇಕಾದ್ದು ಒಳಗಿರುವ ಅವಕಾಶಕ್ಕೆ. Then you can't call your house at all, because everything is your house. The space is everywhere. The space is everywhere, the wind is everywhere, the light, the sunlight which shines in America, England or Europe is same light which is there in India. The same light is what we experience everywhere. There are no two different lights, right? The river, the water, no, we get Kaveri water. Okay, every water from every river is coming from the ocean, and oceans are connected. The water is everywhere same. Your body is also made of water. ನದಿಗಳು, ನಾವು ಕಾವೇರಿ ನದಿ ನೀರು ಕುಡಿದೇವೆ ಅಂತ ಹೇಳ್ತೇವೆ. ಎಲ್ಲ ನದಿಗಳು ಬರೋ ಸಮುದ್ರದಿಂದಪ್ಪ. ಸಮುದ್ರ ಇರೋದು ಒಂದೇ, ಆಯ್ತಾ? ಭೂಮಿ, the earth element, is the earth element in India is different from earth element in America? ಭೂಮಿ, ಭಾರತದಲ್ಲಿರೋ ಭೂಮಿ ಮತ್ತು ಅಮೆರಿಕದಲ್ಲಿ ಭೂಮಿ ಬೇರೆನಾ? Your body is made up of 5 elements. ನಿಮ್ಮ ದೇಹ 5 ಎಲಿಮೆಂಟ್ ಆಗಿದೆ. ನಿಮ್ಮ ದೇಹ 5 ಕೋಶಗಳಿಂದ ಆಗಿದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅನ್ನಮಯ ಕೋಶ is the physical body which is made up of earth element. ಇದು ಮಣ್ಣಿಂದ ಆದ ದೇಹ, ಮಣ್ಣಿನಿಂದ ಆದ್ದು. ಮಣ್ಣು ಭಾರತದಲ್ಲಾಗ್ಲಿ, ಅಮೆರಿಕದಲ್ಲಾಗ್ಲಿ, ಇಂಗ್ಲೆಂಡ್ ಆಗಲಿ ಸೇಮ್ ಮಣ್ಣೇ ಇರೋದು, ಅದೇ ಮಣ್ಣು. ಸೊ 5 elements are same everywhere. 5 ಪಂಚಭೂತಗಳು ಯಾವುದು? ಆಕಾಶ, ವಾಯು, ಅಗ್ನಿ, ಜಲ. ಅಲ್ಲಿ ಬೌಂಡ್ರಿ ಎಳೆಯಕ್ಕಾಗಲ್ಲ. ಯು ಕಾಂಟ್ ಪುಟ್ ಎ ಬೌಂಡ್ರಿ. No, we put a boundary actually. India is different from Pakistan. ಅಲ್ವಾ? India is different from Pakistan. ಭಾರತ ಮತ್ತು ಪಾಕಿಸ್ತಾನ ಬೇರೆ. Where is that India is different from Pakistan? Tell me. Where is that LOC? There's only in the map. There's only in the human mind. It's a continuous geography. So you draw a line. So human mind mixes up and cuts. It separates out. Okay, by naming process. This is India, this is Pakistan. Okay, then you start thinking India is separate from Pakistan. The space, you say this is my house. Then the space separates out. So what is reality? Duality or non-duality? Now this is applicable to physical matter, right? Panchabhutagalu. Now come to the mind. Okay, my mind is different from your mind. ನನ್ನ ಮನಸ್ಸು ನಿಮ್ಮ ಮನಸ್ಸಿಂದ ಬೇರೆನೋ? You please tell me. You tell yes, it is different ಅಂತ ಹೇಳ್ತೀರಾ. ಹೇಗೆ? Oh, you have not gone through my experience. I have got so much of trouble. Everybody has gone through trouble only, right? No. I had a joyful experience. Your experience is different. The circumstance is different, but your experience of joy is same as my experience of joy, right? ನನಗೆ ನನ್ನ ಅನುಭವ ಬೇರೆ, ನಿಮ್ಮ ಅನುಭವ ಬೇರೆ. ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ ಲೈಫಲ್ಲಿ. ಅರೆಪ್ಪ, ನಿಮ್ಮ ಆ ಸರ್ಕಮ್ಸ್ಟೆನ್ಸ್ ಅಂದ್ರೆ ಸನ್ನಿವೇಶ ಬೇರೆ ಇರ್ಬೋದು. ಕಷ್ಟ, ನಿಮ್ಮ ಕಷ್ಟ, ನನ್ನ ಕಷ್ಟ ಒಂದೇ. ಕಷ್ಟ ಅಂದ್ರೆ ಒಂದೇ. Hunger is same for everybody. Hunger for animal, hunger for a monkey, hunger for a human being, hunger for African, hunger for Australian is same. They may eat something. So Chinese may eat all animals who are moving. Okay, whereas you eat animals which are not moving. Okay, so there may be difference, but hunger is same. The thirst is same for you and animals. Then how are you saying my mind is separate from others' mind? Please tell me.
It is one mind operating through all the bodies. ಒಂದು ಮನಸ್ಸು ಎಲ್ಲ ಶರೀರದ ಮೂಲಕ ಕೆಲಸ ಮಾಡ್ತಾ ಇದೆ. And that mind is the universal mother, Shakti. How can you say this is my mind, this is mind, your mind? You have some memories. ನನಗೆ ಕೆಲವು ನೆನಪುಗಳಿದಾವೆ, ನಿಮ್ಗೆ ಗೊತ್ತಿಲ್ಲ ಅದು. ನನಗೇನು ಗೊತ್ತಿದೆ, ನಿಮ್ಗೇನು ಗೊತ್ತಿದೆ? That's about memory, is about circumstance. But experience of memory is same. Experience of memory is measured in terms of happiness, joy, sorrow, sadness, right? Neutrality. All these are common elements. Only circumstances are different. And the circumstances are called lead to vasanas, individual vasanas. Otherwise, it's one single mind. So 5 elements are common. Akasha, Vayu, Agni, Jala, Prithvi. The 5 elements are common. The mind which is subtler than this is common. Then the self, Atma, the Sakshi, the witness of the mind. That's your Atma. Now Sakshi, is it different from me? Is it different in me and different in you? Nannalliyo Sakshi, nimmalliyo Sakshi bereno? Is Sakshi in an animal different from the Sakshi in me? Pranigaliro Sakshi bereno? Yes, my Sakshi is different because what is happening in my head, my Sakshi tells. What's happening in your head, my Sakshi tells. Okay? The Sakshi just validates. Sakshi is the seer. Sakshi doesn't comment. That seer is common to all of us. Atma ellarigu onde. And that seer, that Sakshi, is universal in nature. So now, we are seeing duality. ನಮ್ಗೆ ಎರಡು ಕಾಣ್ತಾ ಇದೆಯಲ್ಲಪ್ಪ, ನಾನು ಬೇರೆ, ಪರಮಾತ್ಮ ಬೇರೆ, ನಾನು ಬೇರೆ, ನೀವು ಬೇರೆ, ನಾನು ಬೇರೆ, ಪ್ರಾಣಿ ಬೇರೆ ಅಂತ ಕಾಣ್ತಾ ಇದೆಯಲ್ಲ. ಹೇಗೆ ಕಾಣ್ತಾ ಇದೆ? How is this possible? That is happening because we are wearing the body mind complex. ಶರೀರ ಮತ್ತು ದೇಹ ಮತ್ತು ಮನಸ್ಸನ್ನ ಧಾರಣೆ ಮಾಡಿದಾಗ ಕಾಣ್ತದೆ. Suppose I wear these glasses and this glass is red color. ಕೆಂಪು ಬಣ್ಣದ ಗ್ಲಾಸ್ ಹಾಕಿದೆ. Then whole world appears to be red. ಇಡೀ ಪ್ರಪಂಚ ಕೆಂಪಾಗಿ ಕಾಣುತ್ತದೆ. Now world is red or my glasses are red. Okay. So the difference is appearing, the separation is appearing because of the instruments of viewing. ನೋಡುವ ಸಾಧನಗಳಿಂದ ವ್ಯತ್ಯಾಸ ಕಾಣ್ತಾ ಇದೆ. The instruments of viewing is giving a perception of variety and differentiation. ಬೇರೆ ಬೇರೆ ಇದೆ ಅನ್ನೋದು ಯಾವುದು ತೋರಿಸ್ತಾ ಇದೆ? ನಮ್ಮ ಸಾಧನಗಳು, ಇನ್ಸ್ಟ್ರೂಮೆಂಟ್ಸ್. The instruments are sense organs and the body. Now that's not a problem actually, as long as you understand that I am using the instrument. ನಾನು ಕನ್ನಡಕ ಹಾಕೊಂಡಿದ್ದೇನೆ ಅಂದ್ರೆ ನೆನಪಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಪಂಚ ಕೆಂಪಿಲ್ಲ ಅಂತ ನಿಮ್ಗೆ ಗೊತ್ತಿರ್ತದೆ. If you know that you are wearing red glasses, you think that you know that world is not red and still you continue to operate. But what happens when you wear the body mind complex, ಶರೀರ ದೇಹ ಮತ್ತು ಮನಸ್ಸು ಬುದ್ಧಿಯನ್ನು ಹಾಕಿದಾಗ, you forget that you are wearing the body mind complex. ದೇಹವನ್ನು ಧಾರಣೆ ಮಾಡಿದಾಗ ನಾನು ದೇಹ ಧಾರಣೆ ಮಾಡಿದೆ ಅಂತ ಮರ್ತೋಗ್ಬಿಡುತ್ತದೆ. It's as if you have forgotten that you are wearing their glasses. ನಾನು ಕನ್ನಡಕ್ಕೆ ಹಾಕಿದ್ರೆ ಮರ್ತೋಯ್ತು. Then after some time you start believing that world is red only. And you come back and say, no, world is green. No. It's green because you belong to some religion. It's red because I belong to this religion. So we start differentiating with forgetting that we are wearing a different color, different kind of glasses. Nam kannadaka bere banna anta marthogbidutade. Yavaga ನಾನು ನೋಡ್ತಾ ನೋಡ್ತಾ ಮರ್ತೋಗ್ಬಿಡುತ್ತದೆ. We start forgetting. And that's what happens when we embody, when we take up the body. We identify with the body and we forget that we forget that we are wearing a body. We are actually using the body. ಶರೀರವನ್ನು ಉಪಯೋಗ ಮಾಡ್ತಿದ್ದು ಮರ್ತೋಗ್ಬಿಡ್ತದೆ. Then what happens is the instrument of perception gives an error. Instrument of perception is this body and sense organs and the brain. And because of this, we see the differentiation between the person to person, between Jivatma and Paramatma, between the Jivatma and other beings. We see differentiation where there is only one, which is Sakshi. Paramatma ಮಾತ್ರ ಇರೋದು, ಅದರಲ್ಲಿ ನಮಗೆ ವ್ಯತ್ಯಾಸ ಕಾಣಲಿಕ್ಕೆ ಶುರು ಆಗ್ತದೆ. And as long as this forgetfulness doesn't go, the forgetfulness that I am the body, mind and intellect doesn't go, the duality continues. Duality is your experience, but the experience is because of the erroneous instruments and the judgment you make out of the erroneous instruments
and forgetfulness about the nature of the instrument which you are wearing. So once you identify that you are not the instrument but you are separate from the instrument, you become free. ಅದಕ್ಕೆ the solution, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ. The moment you become the body, the moment you identify with the glasses, the world appears to be differentiated and dual. The moment you disidentify from the glasses and remember that you are wearing the glasses, even though the world appears differentiated, you start experiencing non-duality. ಎಲ್ಲಿವರೆಗೆ ನಮ್ಮ ನಾನು ದೇಹ ಮನಸ್ಸು ಬುದ್ಧಿ ನಾನು ಎಂಬ ಭಾವನೆ ಬಂತು, ನಿಮಗೆ ದ್ವೈತ ಬಂದ್ಬಿಡ್ತು. ನೆನಪು ಬರ್ಬೇಕು, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಆತ್ಮ ಅಂತ ನೆನಪು ಬಂದಾಗ ದ್ವೈತ ಹೋಗ್ಬಿಡುತ್ತೆ, ಅದ್ವೈತ ಭಾವನೆ ಬಂದ್ಬಿಡ್ತದೆ. ನಾನು ದೇಹ ಅನ್ನೋ ಭಾವನೆ ಎಲ್ಲಿದೆಯೋ ದ್ವೈತವೇ ಸತ್ಯ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅನ್ನೋ ಭಾವನೆ ಬಂತು, ಅದ್ವೈತವೇ ಸತ್ಯ. ಸೊ ಸತ್ಯ ನೀವು ಎಲ್ಲಿದ್ದೀರಿ ಅನ್ನೋ ಮೇಲೆ ಡಿಪೆಂಡ್ ಆಗ್ತದೆ. ನಿಮ್ಮ ತರ ಅರಿವು ಮರೆತಾಗ ದ್ವೈತ, ಆವಾಗ ಭಕ್ತಿ ಪ್ರಾಧಾನ್ಯ. ಜ್ಞಾನದ ಮೂಲಕ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಅರಿವಾದಾಗ ಅದ್ವೈತ ಸತ್ಯ. Any other questions? So we'll close for the day. Let's close this. Next.